ರಚಿತಾ ಇಯರ್. ವೆಲ್ಕಮ್ ಟು ರಚಿತಾಸ್ ಸುಮನ್ ವ್ಲಾಗ್. ಇವತ್ತು ಮಮ್ಮಿ ಮಾವಿನಕಾಯಿ ತಂದಿತ್ತು, ಸಾರಿ ಮಾವಿನ ಹಣ್ಣು. ಅದು ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ 4 ಮಾವಿನಕಾಯಿ ವಾಶ್ ಮಾಡಿಕೊಂಡು ಸ್ಪೂನಲ್ಲಿ ಬಿರಿ ಮಾವಿನಕಾಯಿ ತೊಗೊಂಡು ಆ್ಯಂಡ್ ಆ ಸಿಪ್ಪೆ ಎಲ್ಲ ತೊಗೊಂಡಿಲ್ಲ. ಸೊ ಅದು ಒಂದು ಗ್ರೈಂಡರ್ಗೆ ಹಾಕಿ ಆ್ಯಂಡ್ ಇದಂತೂ ಸಕ್ಕತ್ತಾಗಿರುತ್ತೆ ಆ್ಯಂಡ್ ಇಟ್ಸ್ ಟೈಪ್ ಆಫ್ ಡೆಸರ್ಟ್ ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡ್ತಿದ್ವಿ. ಆ್ಯಂಡ್ 3 ಏಲಕ್ಕಿ ಮತ್ತು 2 ಸ್ಪೂನ್ಸ್ ಆಫ್ ಶುಗರು ಮತ್ತು ಗ್ರೈಂಡ್ ಮಾಡ್ಕೋಬೇಕು. ಆ್ಯಂಡ್ ಒಂದು ಬೌಲ್ಗೆ ಹಾಕ್ಕೊಂಡು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇದಂತೂ ರೆಡಿ 1 ಮಿನಿಟ್ಗೆಲ್ಲ ಆಗ್ಬಿಟ್ಟು. ನೆಕ್ಸ್ಟು ಪೂರಿ ಜೊತೆ ಈ ಮಾವಿನಕಾಯಿ ಗೊಜ್ಜು ಬಂದ್ಬಿಟ್ಟು ಸಕ್ಕತ್ತಾಗಿರುತ್ತೆ. ಇದು ಮಾವಿನಕಾಯಿ ಗೊಜ್ಜು ಅಲ್ಲ, ಆಮ್ರಸ. ಆ್ಯಂಡ್ ಇದಂತೂ ಸಕ್ಕತ್ತಾಗಿರುತ್ತೆ. ನಮ್ಮ ಮನೇಲಿ ಪೂರಿ ಎಷ್ಟು ಬೇಕಾಗಿತ್ತು ಅಷ್ಟು ಮಾಡ್ಕೊಂಡ್ವಿ ಆ್ಯಂಡ್ ಚೆನ್ನಾಗಿತ್ತು. ಆ್ಯಂಡ್ ಆಮ್ರಸ ಜೊತೆ ಆ್ಯಂಡ್ ಎಲ್ಲರೂ ಇಷ್ಟಪಟ್ವಿ. ಆ್ಯಂಡ್ ನೈಟ್ಗೆ ಇದು ಚೆನ್ನಾಗಿತ್ತು. ನಿಮ್ಗೆ ಗೊತ್ತಾ, ನಾವು ಇದನ್ನು ಸ್ವಲ್ಪ ಇಟ್ಕೊಂಡು ಡೀಪ್ ಫ್ರಿಜ್ಜಲ್ಲಿ ಇಕ್ಕಿ ಅದನ್ನು ಐಸ್ ಕ್ರೀಮ್ ಟೈಪ್ ಮಾಡ್ಕೊಂಡು ತಿಂದ್ವಿ. ಸಕ್ಕತ್ತಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಬೇಕು. ಆ್ಯಂಡ್ ನಾನು, ನಮ್ಮಮ್ಮ, ನಮ್ಮಪ್ಪ ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ವಿ. ಇದು ನೀವಂತೂ ಎಂಜಾಯ್ ಮಾಡಲೇಬೇಕು ಇದರಿಂದ. ಈ ಆಮ್ರಸನ ನೀವು ಲೈಕ್ ಡೆಸರ್ಟ್ ಥರ ಮಾಡ್ಬೋದು. ಆ್ಯಂಡ್ ಆವಾಗಲೇ ಹೇಳಿದೆ ಡೆಸರ್ಟ್ ಥರ ಇದು. ಆ್ಯಂಡ್ ನಾನು ಐಸ್ ಕ್ರೀಮ್ ಮಾಡ್ಕೊಂಡು ತಿಂದೆ. ಆ್ಯಂಡ್ ಏನನ್ನು ಮಾಡ್ಕೊಂಡು ತಿನ್ಬೋದು, ಐಸ್ ಕ್ರೀಮ್ ಅಂತಲೇ ಇಲ್ಲ. ಐಸ್ ಕ್ರೀಮ್ ಜೊತೆ ನೀವು ಯಾವುದಾದ್ರೂ ಫ್ಲೇವರ್ ಐಸ್ ಕ್ರೀಮ್ ಜೊತೆ ಅದ್ರ ಟಾಪಿಂಗ್ಸ್ ಮೇಲೆ ಏನಿಲ್ಲ ಅಂದರೆ ಇದು ಹಾಕ್ಕೊಂಡು, ಇಲ್ಲಾಂದರೆ ಬಿರಿಯಾನಿ ತಿನ್ಬೋದು. ಇಟ್ ವಾಸ್ ಅಮೇಝಿಂಗ್. ಒಂಥರ ಚೂರು ಪೂರಿ ಜೊತೆ ಅಂತೂ ಇದು ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ನೋಡಿ ನಮ್ಮ ರೆಸಿಪಿ ಬಂತು. ಈ ಚಿಕ್ಕ ಮಾವಿನಕಾಯಿನ ಸಿಪ್ಪೆ ಬಿಡಿಸ್ಕೋಬೇಕು. ಆ ಸಿಪ್ಪೆನ ನೀರಲ್ಲಿ ಇಕ್ಬೇಕು ಆ್ಯಂಡ್ ಮಾವಿನಕಾಯಿ ಉಜ್ಜಬೇಕು. ಆ್ಯಂಡ್ ಈ ಸಿಪ್ಪೆನ ಬಿಡಿಸ್ಕೊಂಡು ಅದನ್ನು ನೀರಲ್ಲಿ ಹಿಂಗೆ ಹಾಕಬೇಕು. ಆ್ಯಂಡ್ ಈಗ ಧನ್ಯ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಮತ್ತು ಉಡ್ದಿರೋದೆಲ್ಲ ಗ್ರೈಂಡ್ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ನಾವು ಕೊಬ್ಬರಿನ ಗ್ರೈಂಡ್ ಮಾಡ್ಕೊಂಡಿಲ್ಲ, ಪರವಾಗಿಲ್ಲ. ಸಾರಿ, ನಂಗೆ ಗೊತ್ತಾಗಿಲ್ಲ. ಎಲ್ಲನೂ ಉಡ್ಕೊಂಡಿರೋದು ಮಿಕ್ಸಿಗೆ ಹಾಕೊಂಡು ಜಾರಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಇದಂತೂ ಅಲ್ಟಿಮೇಟ್ ಆಗಿತ್ತು, ಸಖತ್ತಾಗಿತ್ತು. ಈಗ ಚೂರು ಬೆಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಆ್ಯಂಡ್ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಚೂರು ಸಾಸಿವೆ ಮತ್ತು ಅದು ಬೆಲ್ಲ ಜೊತೆ ಕಿವುಚ್ಕೊಂಡಿದ್ರಲ್ವ ಒಗ್ಗರಣೆ, ಅದು ಹಾಕ್ಕೊಳ್ಳಿ. ಆ್ಯಂಡ್ ಅದನ್ನು ಚೂರು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಂತೂ ಸಕ್ಕತ್ತಾಗಿರುತ್ತೆ. ಮತ್ತು ಚಿಕ್ಕ ಮಾವಿನಕಾಯಿ ಇತ್ತಲ್ವ, ಅದು ಹಾಕಿ. ವಾವ್, ಎಷ್ಟು ಈಸಿ ಮತ್ತು ಎಷ್ಟು ಚೆನ್ನಾಗಿರೋ ರುಚಿಯಾಗಿ ಮಾವಿನಕಾಯಿ ರಸಂ ಮಾಡಿದ್ವಿ. ಸೊ ನನಗೊತ್ತು ಇಷ್ಟ ಆಯಿತು. ಆ್ಯಂಡ್ ಪೇಸ್ಟ್ ಮಾಡ್ಕೊಂಡಿರೋ ಅದನ್ನು ಹಾಕಿ ಆ್ಯಂಡ್ ಸಕ್ಕತ್ತಾಗಿ ಮಿಕ್ಸ್ ಮಾಡಿ. ವಾವ್, ಎಂಥ ಅಲ್ಟಿಮೇಟ್ ಸಾಂಬಾರು ರೆಡಿ ಆಯಿತು. ಅದ್ರ ಮೇಲೆ ಚೂರು 5 ಮಿನಿಟ್ಸ್ ಬಿಡಿ. 5 ಮಿನಿಟ್ಸ್ ಬಿಟ್ಟಾಯ್ತಾ. ಈಗ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ವಾವ್, ನಮ್ಮ ಮಾವಿನಕಾಯಿ ಗೊಜ್ಜು ರೆಡಿ ಆಯಿತು. ಇಟ್ ವಾಸ್ ಅಲ್ಟಿಮೇಟ್. ಆ್ಯಂಡ್ ಮಾವಿನಕಾಯಿ ಗೊಜ್ಜು, ಪೂರಿ, ಆಮ್ರಸ, ವಾವ್, ಎಷ್ಟು ಚೆನ್ನಾಗಿತ್ತು. ನಮ್ಮಮ್ಮ ತಿಂದು ಶಿ ವಾಸ್ ಪ್ರೌಡ್ ಹರ್ ಸೆಲ್ಫ್ ಆ್ಯಂಡ್ ಐ ಲವ್ ಇಟ್. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನೀವು ಇದು ತಿಂದು ಎಂಜಾಯ್ ಮಾಡಬೇಕು. ಸೊ ಈ ಥರ ರೆಸಿಪಿಗೆ ರಚಿತಾ ಸುಮನ್ನ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.